ಎಕ್ಸ್ಟ್ರಾ ಇನ್ನೊಂದು ದಾರ ಕಟ್ಟೋದ್ರಿಂದ ನಾನು ಅವತ್ತು ಹೇಳಿದ್ನಲ್ಲ ಈ ಬಿದ್ದು ಪೀಸ್ ಆಗ್ತಾವು. ಹೌದು, ಆಗದೇ ಇರೋ ರೀತಿ ನೀವು ನೋಡ್ಕೊ ಕಾಪಾಡ್ಕೋಬೇಕು ನಾವು. ಇಲ್ಲ ನಮ್ಮ ಮನೆ ಹತ್ರ ಕೋತಿ ಮೊದಲೆಲ್ಲ ಇತ್ತು ರೀ, ಇವಾಗ ಇಲ್ಲ ರೀ, ಅವು ಎಲ್ಲ ಹೋಗಿದಾವು, ಈಗಿಲ್ಲ. ಅವು ಬಂದರೆ ಮುಷ್ಯ ಬರ್ತಾವೆ ರೀ, ಒಂದೆರಡು ಅಷ್ಟೇ, ಮತ್ತೆ ಯಾವಿಲ್ಲ. ಅವ್ರು ಹೇಳಿದ ಕ್ವಶನ್ ಒಂದು ಜೇನು ಪೆಟ್ಟಿಗೆ ಎಷ್ಟು ಕೊಡಬೇಕು ಅಂತ ಕೇಳಿದ್ರು. ಎಷ್ಟು ಹಿಡಿತಕ್ಕಂಥ ಬೌಲ್ ಬೇಕು. ಒಂದು ಜೇನು ಪೆಟ್ಟಿಗೆಗೆ ಒಂದು ನೀರು ಕುಡಿತೀರಲ್ಲ ನೀವು ಗ್ಲಾಸ್ 200 ml 200 ml ಆಗುವಂಥ ಒಂದು ಬೌಲ್ನ ರೆಡಿ ಮಾಡಿ ತಗೊಳ್ರಿ. ಪ್ಲಾಸ್ಟಿಕ್ ಆಗಿರ್ಬೋದು ಇಲ್ಲ ಚಿಪ್ ಆಗಿರ್ಬೋದು ನಡೀತಿದೆ. 200 ml ಹಿಡಿಬೇಕು. 200 ml ಹಿಡಿಯೋಂಥ ಇದನ್ನು ತೊಗೊಂಡು ಇದನ್ನ ಇಟ್ಬಿಟ್ಟು ಹಾಕಿದ್ರೆ ಕಂಪ್ಲೀಟಾಗಿ ಕುಡಿತಾವೆ 3 ದಿನ. 3 ದಿನದ ನಂತರ ಮತ್ತೆ ಓಪನ್ ಮಾಡಿ ನೋಡಬೇಕು. ಅದನ್ನ ಬಸ್ ಸಕ್ಕರೆ ಅಷ್ಟೇ ಕರಗಬೇಕಣ್ಣ, ಒಂದು ಸ್ವಲ್ಪ ಸಕ್ಕರೆ ಕಂಪ್ಲೀಟಾಗಿ ಕರಗಿ ಹೋಗ್ಬೇಕು ರೀ. ಸಕ್ಕರೆ ಕರಗಿದ ನಂತರ ಅದನ್ನ ಕೆಳಗಡೆ ಇಳಿಸ್ಬೇಕು. ಫುಲ್ ಹಾರಬೇಕು. ಅದು ಫುಲ್ ಹಾರಿದ ನಂತರ ನೀವು ಅದನ್ನು ಸಕ್ಕರೆ ಪಾಕ ಕೊಡ್ಬೇಕು. ಸಕ್ಕರೆ ಪಾಕ ರೆಡಿ ಆಗಿದೆ. ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಹಚ್ಬಿಟ್ಟು ಕೊಡಬೇಕು.